ಇಲ್ಲಿ ನೋಡಿ ಚೈನಾ ಬಾರ್ಡರ್ ಬಂದಿದ್ವಿ. ನಾಥುಲಾ ಪಾಸ್ ಅಲ್ಲಿ ಚೈನಾದವ್ರು ಇವರು. ಸೊ ಅದ್ರ ಪಕ್ಕದಲ್ಲಿ ಅಲ್ಲೇ ಇದ್ದಾರೆ ನಮ್ಮ ಇಂಡಿಯಾದವರು. ಇಲ್ಲೇ ಇಲ್ಲಿ ನೋಡಿ, ಇಂಟರ್ನ್ಯಾಷನಲ್ ಬೌಂಡ್ರಿ ಟು ನಾಟ್ ಕ್ರಾಸ್. ಸೊ ಅದೇ ಚೈನಾ ಬಾರ್ಡ್ರು. ಇದು ನೋಡಿ ನಮ್ದು ಇಂಡಿಯಾ ಬಾರ್ಡ್ರು. ಸೂಪರ್ ಆಗಿದಲ್ಲ. ಸೊ ಸಕ್ಕತ್ತಾಗಿದೆ ಈ ಒಂದು ಒಳ್ಳೆ ಪ್ಲೇಸು. ಸೊ ಐಸ್ ಮೇಲೆ ಅಂತೂ ಎಕ್ಸ್ಟ್ರಾ ಖುಷಿ ಆಗ್ತೈತೆ ಇದು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. ಸೊ ನಾವು ಮೈಸೂರಿಂದ ಅರುಣಾಚಲ್ ಪ್ರದೇಶಕ್ಕೆ ಡ್ರೈವ್ ಮಾಡೋಕ್ಕೆ ನಾನು ಹೊರಟಿದ್ದೆ. ಸೊ ಆ ಒಂದು ದಿನಗಳಲ್ಲಿ ಈಗ ನಾನು 10ನೇ ದಿನಕ್ಕೆ ಬಂದಿದ್ದೀನಿ. ಆ 10ನೇ ದಿನಕ್ಕೆ ಎಲ್ಲಿ ಬಂದಿದ್ದೀನಿ ಅಂದರೆ ಸಿಕ್ಕಿಂ ರಾಜಧಾನಿ ಆದಂಥ ಗ್ಯಾಂಗ್ಟಾಕಿಗೆ ಬಂದಿದ್ದೀನಿ. ಸೊ ನಿನ್ನೆ ರಾತ್ರಿ ಬಂದು ಗ್ಯಾಂಗ್ಟಾಕಲ್ಲಿ ಉಳ್ಕೊಂಡಿದ್ದೆ. ಅರ್ಲಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ಈಗ ನಾನು ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂದರೆ ನಿಮಗೂ ಇಷ್ಟ ಆಗುತ್ತೆ. ಸೊ ಆ ಒಂದು ಪ್ಲೇಸು ಚೈನಾ ಬಾರ್ಡರ್, ಇಂಡಿಯಾ ಮತ್ತು ಚೈನಾ ಬಾರ್ಡರ್ಗೆ ಹೋಗ್ತಾಯಿದ್ದೀನಿ. ಆ ಪ್ಲೇಸ್ ಅಂದರೆ ನಾಥುಲಾ ಪಾಸ್ಗೆ ಹೋಗ್ತಾಯಿದ್ದೀನಿ. ಸೊ ಏನು ತಡ ಮಾಡೋದು ಬೇಡ, ಈಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ನಾಥುಲಾ ಪಾಸ್ ಕಡೆಗೆ. ಸೊ ಚೈನಾ ಬಾರ್ಡ್ರಿಗೆ ಹೋಗಿ ಏನೇನು ನಾನು ನೋಡ್ತೀನಿ ಅದನ್ನು ನಿಮಗೂ ತೋರಿಸ್ಕೊಂಡು ಇಬ್ಬರು ಎಂಜಾಯ್ ಮಾಡೋಣ. ಸೊ ಲೆಟ್ಸ್ ಗೋ. ಸಿಕ್ಕಿಂ ಸಿಟಿಯಿಂದ ಈಗ ನಾವು ನಾಥುಲಾ ಪಾಸ್ ಕಡೆಗೆ ಹೊರಟಿದ್ದೀವಿ. ಇವರೆಲ್ಲ ಇಲ್ಲಿ ಪರ್ಮಿಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಈ ವೆಹಿಕಲ್ಸ್ಗಳಲ್ಲಿ. ಯಾಕೆಂದರೆ ಇದರಿಂದ ಸ್ಟೇಟ್ ಗೌರ್ಮೆಂಟಿಂದನೂ ಪರ್ಮಿಷನ್ ತಗೋಬೇಕು, ಸೆಂಟ್ರಲ್ ಗೌರ್ಮೆಂಟಿಂದನೂ ಪರ್ಮಿಷನ್ ತಗೋಬೇಕು. ಯಾ ಸರ್. ಸೊ ನಮ್ಮ ಪರ್ಮಿಷನ್ ಸಿಕ್ತು, ನಾವು ಆಲ್ರೆಡಿ ಈಗ ಹೊರಟಿದ್ದೀವಿ. ಆಯಿತಾ, ಇಲ್ಲಿಂದ ಇಲ್ಲಿ ನೋಡಿ ಪರ್ಮಿಟ್ ಕೊಟ್ಟಿರೋದು ಇಲ್ಲಿ ಶೋ ಅಪ್ ಮಾಡಬೇಕು. ಈಗ ದಿಸ್ ಇಸ್ ಆರ್ಮಿ ಚೆಕ್ ಪೋಸ್ಟು. ಸೊ ಸಿಕ್ಕಿಂ ಏನು ಗೊತ್ತಾ, ಒಂದು ಸ್ಮಾಲ್ ಸಿಟಿ ಆ್ಯಕ್ಚುಲಿ. ಆ ಒಂದು ಸ್ಮಾಲ್ ಸಿಟಿ ಅಂದರೆ 4 ಡಿಸ್ಟಿಕ್ ಇತ್ತು ಮೊದಲು, ಅಂದರೆ ಈಸ್ಟು, ನಾರ್ತು, ಸೌತು, ವೆಸ್ಟು. ಸೊ ಹಂಗಾಗಿ ಈಗೇನಾಗಿದೆ 6 ಡಿಸ್ಟಿಕ್ ಆಗಿದೆ ಅಂಥದ್ದು. ಸೊ ಚಿಕ್ಕದು ಒಂದು ಸ್ಟೇಟ್ ಆದರೂ ಕೂಡ ತುಂಬ ಚೊಕ್ಕವಾಗಿದೆ. ಚೆಕ್ ಪೋಸ್ಟ್ ಹೆಡ್ ಕ್ವಾರ್ಟರ್ಸ್ 3rd ಮೈಲ್ JN ರೋಡ್ ಗ್ಯಾಂಗ್ಟಾಕ್. $80 for ticket. ಓಕೆ, ಐ ವಿಲ್ ಗಿವ್, ಡೋಂಟ್ ವರಿ. ನೋಡಿ ಮೇಲ್ಗಡೆ ಲೊಕೇಶನ್ ಚೇಂಜ್ ಆಗ್ತಾ ಹೋಗ್ತಾ ಇದೆ. ನಾವು ಅಪ್ಪತ್ತದಷ್ಟು ಇದ್ರ ಸೀನರಿಗಳೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಲಡಾಖ್ ಒಂಥರ ಆದರೆ ಸಿಕ್ಕಿಮೇ ಒಂಥರ ಗ್ರೀನರಿ ಆಗಿದೆ ಆ್ಯಕ್ಚುಲಿ. ಈ ರೋಡಲ್ಲಿ ಕಾರ್ ಡ್ರೈವ್ ಮಾಡೋಕ್ಕಾಗಲಿ, ಇಲ್ಲ ಅಂದರೆ ಬೈಕ್ ರೈಡ್ ಮಾಡೋಕ್ಕಾಗಲಿ ಸೂಪರಾಗಿದೆ. ಒಂಥರ ಹೆಂಗಿದೆ ಅಂದರೆ ಸೀನರಿ ಎಕ್ಸ್ಟ್ರಾರ್ಡಿನರಿ, ವೆರಿ ಬ್ಯೂಟಿಫುಲ್. ಒಂದೊಂದು ಸಲ ಅನಿಸ್ತಾ ಇರ್ತದೆ ಯಾಕೆ ನಾವು ಇಷ್ಟು ಲೇಟ್ ಮಾಡಿದ್ವಿ ಈ ಒಂದು ಸ್ಟೇಟ್ಗಳಿಗೆಲ್ಲ ಬರೋದನ್ನ ಅಂತ. ಜೀವನ ಅಲ್ಲೇ ಕಳೆದ್ಬಿಡ್ತಿದ್ದೋ ಒಂದೇ ಪ್ಲೇಸಲ್ಲಿ ಅಂತ. ಸೊ ಪರವಾಗಿಲ್ಲ, ಅಟ್ಲೀಸ್ಟ್ ಲೈಫಲ್ಲಿ ಈಗಾದರೂ ಈ ಒಂದು ಅವಕಾಶ ಕೊಟ್ಟಿದ್ದಾನೆ ದೇವರು. ಸೊ ಎಂಜಾಯ್ ಮಾಡೋಣ ಇವತ್ತಿನ ದಿನನ. ಸೊ ಈಗ ನೀವು ನೋಡ್ಬೋದು ಪೈನ್ ಟ್ರೀ ಮತ್ತು ಬ್ಯಾಂಬೋಸು ಎಲ್ಲವೂ ಇದೆ, ಎಕ್ಸ್ಪ್ರೆಸ್ ಟ್ರೀನೂ ಇದೆ. ಸೊ ಆರ್ಮಿ ವೆಹಿಕಲ್ಸ್ ಹೋಗ್ತಾ ಇದೆ, ಅಂದರೆ ಅದು ಮಾಮೂಲಿ ಕಾಮನು. ಇಲ್ಲಿ ಅವ್ರದ್ದೆಲ್ಲ ರೆಜಿಮೆಂಟ್ಗಳಿರ್ತದಲ್ಲ, ಸೊ ಅವ್ರು ಬೇಸ್ ಕ್ಯಾಂಪ್ ಓಡಾಡ್ತಾ ಇರ್ತಾರೆ ಅಲ್ಲಿಂದ ಬಾರ್ಡರಿಂದ ಇಲ್ಲಿಗೆ. ಆ ಡ್ಯೂಟಿ ರಿಕ್ರೂಟ್ಮೆಂಟ್ ಮಾಡೋದಿರ್ಬೋದು, ಮತ್ತು ಡ್ಯೂಟಿ ಮಾಡಿರೋನು ವಾಪಸ್ ಕರ್ಕೊಬರೋದಿರ್ಬೋದು. ಸೊ ಅದೆಲ್ಲ ನಡೀತಾನೆ ಇರ್ತದೆ ದಿನದ 24 ಗಂಟೆನೂ. ಓ ವಾವ್, ಕಾಂಚನಗಂಗಾ. ಸ್ವಲ್ಪ ದೂರ ಮೇಲೆ ಬಂದ್ವಿ. ಮೇಲೆ ಬಂದರೆ ಇಲ್ಲಿ ಒಂದು ಒಳ್ಳೆ ವ್ಯೂ ಇರೋಂಥ ಜಾಗಕ್ಕೆ ಬಂದಿದ್ವಿ. ಯಾವುದು ಅಂದರೆ ಕಾಂಚನಜುಂಗಾ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ವಿ. ನೀವು ನೋಡ್ತಾ ಇದ್ದೀರಾ ನನ್ನ ಹಿಂದೆ ಕಾಂಚನಜುಂಗಾ ಕಾಣಿಸ್ತಾ ಇರೋದು. ನಾವು ಏನು ನೆನ್ನೆ ಡಾರ್ಜಿಲಿಂಗ್ ಬಂದು ಹೋಗಿ ನೋಡಿದ್ವು ಸನ್ರೈಸು. ಸೊ ಅದೇ ಒಂದು ಪ್ಲೇಸು ಕೂಡ ಈ ನಾಥುಲಾ ಪಾಸ್ಗೆ ಹೋಗ್ಬೇಕಾದ್ರೂ ಕೂಡ ಸಿಗುತ್ತೆ. ಸೊ ಹಂಗಾಗಿ ಇಲ್ಲಿ ಇಳ್ಕೊಂಡು ಆರಾಮಾಗಿ ನಾವು ಈ ಒಂದು ಸೌಂದರ್ಯನ ಸವಿತಾ ಇದ್ವಿ. ನಿಮಗೂ ಕೂಡ ಆಲ್ರೆಡಿ ಈಗ ತೋರಿಸಿದ್ದೀನಿ. ಇಲ್ಲಿ ನೋಡಿ ಆರ್ಮಿ ವೆಹಿಕಲ್ಸ್ ಏನೋ ನಿಲ್ಲಿಸಿದ್ದಾರೆ, ಯಾರೋ ಏನೋ ಚೆಕ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಟಾಪ್ ಇಲ್ಲಿ ಹೋಗ್ತಾ ಇದ್ದೀವಿ. ಒಂಥರ ಹೈಟ್ಗೆ ಎವ್ರಿ ಮಿನಿಟ್ ಹೈಟ್ ಆಗ್ತಾ ಇದ್ದೀವಿ. ಥಾಮ್ಸಂಗ್ ಲೇಕ್ 11 ಕಿಲೋಮೀಟ್ರ್ ಆಯಿತಾ, ಇನ್ನೂ 11 ಕಿಲೋಮೀಟ್ರ್ ಹೋಗ್ಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಿಲ್ಲಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಹೋಟೆಲ್ಲ ಇಲ್ಲ, ಇನ್ನೂ ಮುಂದೆ ಕರ್ಕೊಂಡು ಹೋಗ್ತಾರೆ. ಭಯ್ಯ ನಾಮಕೆ ಬ್ರೇಕ್ಫಾಸ್ಟ್ ಕಾ ಪ್ಲೇಸ್ ಕ್ಯಾಂಗ್ಸೋಲಾ. ಓಕೆ, ಈಗ ನಾವು ಫೈನಲ್ ಆಗಿ ಕ್ಯಾಂಗ್ಸೋಲಾಗೆ ಬಂದಿದ್ದೀವಿ. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. 10,682 ಫೀಟ್ ಸಿ ಲೆವೆಲಿಂದ ಮೇಲೆ ಬಂದಿದ್ದೀವಿ. ಸೊ ಇಲ್ಲೂ ಒಂಥರ ನೋಡಿ ಎಲ್ಲ ಗ್ರೀನ್ ಸೀಟ್ಗಳು ಹಾಕ್ಬಿಟ್ಟಿದ್ದಾರೆ. ಸೊ ಆರಾಮಾಗಿ ತಿಂಡಿ ತಿನ್ನೋಣ ಹೆಲ್ತಿಯಾಗಿ. ಸೊ ಫಸ್ಟಾಗಿ ಏನು ಹೇಳಿದ್ದೀನಿ ಅಂದರೆ ಒಂದೇ ಒಂದು ಆರ್ಡ್ರ್ ಮಾಡಿದ್ದೆ, ಸಿಕ್ಕಿಂ ರೋಟಿ. ನೀವು ನೋಡ್ಬೋದು ಈ ಥರ ಜೋಳದ ರೊಟ್ಟಿ ಥರ ಇರ್ತದೆ. ಸೊ ಬಿಸಿ ಬಿಸಿಯಾಗಿದೆ. ಸೊ ಇದಕ್ಕೆ ಸಬ್ಜಿ ಮಾಡಿದ್ದಾರೆ. ಸೊ ಈ ಸಬ್ಜಿ ಹಿಂಗಿರ್ತದೆ. ಇಲ್ಲಿದು ಫೇಮಸ್ ಆ್ಯಕ್ಚುಲಿ ಲೋಕಲ್ ಫುಡ್ಡು. ಬಿಸಿ ಮಾಡ್ಕೊಡೋಣ, ಬಟ್ ಆರೋಗ್ತಾ ಇರ್ತದೆ. ಸೊ ನಾವು ಏನು ಮಾಡಬೇಕು, ಫಾಸ್ಟಾಗಿ ತಿಂತಾ ಇರಬೇಕು. ಒಂದು ಜೊತೆಗೆ ಆಮ್ಲೆಟ್ ಹೇಳಿದೆ, ಬ್ರೆಡ್ ಆಮ್ಲೆಟು. ಸೊ ಅದನ್ನು ತಿಂತೀನಿ. ಇದನ್ನು ಮಾಡೋಣ.
ಹೊಟ್ಟೆ ಹಸಿದಾಯ್ತು ಚಳಿಗೋಸ್ಕರ ತಿನ್ನೋಣ ಫಸ್ಟ್ ಫಾಸ್ಟಾಗಿ. ಸೊ ಇಲ್ಲಿಂದ ತಿಂದಮೇಲೆ ಮೇಲಕ್ಕೆ ಹೋಗೋಣ, ಇನ್ನೊಂದು 22 ಕಿಲೋಮೀಟ್ರ್ ದೂರ ಇದೆ. ಸೊ ನಮ್ಮ ಜರ್ನಿ ಮಾಡೋಣ. ಸೊ ನೀವೇನಾರು ಬಂದರೆ ನಾಥುಲಾ ಪಾಸ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಬಂದು ಈ ಥರ ತಿಂಡಿ ತಿನ್ನಿ. ಗ್ಯಾಂಗ್ಟಾಕಲ್ಲಿ ಏನು ತಿನ್ನೋಕೆ ಹೋಗ್ಬಿಡಿ, ಸಗದಾಗಿರ್ತದೆ. ಟಿಫನ್ ಮಾಡಿದೆ, ಟಿಫನ್ ಮಾಡಿದ್ಮೇಲೆ ನಿಮ್ಗೊಂದು ತೋರಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ಅಂದರೆ ನೀವು ನೋಡ್ತಾ ಇದ್ರೆ ಇಲ್ಲಿ ನಲ್ಲಿ ಒಂದು ಕಾಮನ್ನಲ್ಲಿ ಫುಲ್ಲು ಫ್ರೀಸ್ ಆಗಿಬಿಟ್ಟಿದೆ, ಇಲ್ಲಿ ಫುಲ್ ಐಸ್ ಆಗಿಬಿಟ್ಟಿದೆ ಇದೆಲ್ಲ. ಸೊ ಆಲ್ರೆಡಿಗೆ ನಾವು 10,000 ಫೀಟಲ್ಲಿ ಇದ್ವಿ, ಈಗ ಇನ್ನೂ ಮೇಲೆ ಹೋಗ್ತಾ ಇದ್ದೀವಿ. ಅಂದರೆ ಗೊತ್ತಿಲ್ಲ ಎಷ್ಟು ಫೀಟ್ ಇದೆ ಅಂತ, ನಾನು ಅಲ್ಲಿ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ ಎಷ್ಟು ಫೀಟ್ ಇದೆ ಅಂತ ಎಕ್ಸಾಕ್ಟ್ಲಿ. ವೆಲ್ಕಮ್ ಟು ಗ್ಯಾಂಗ್ಟಾಕ್ GPU ನಾಥುಲಾ ಪಾಸ್. ನಾಥಾಂಗ್, ಓಕೆ ನಾಥಾಂಗ್. ಸೊ ಇದು ನಾಥಾಂಗ್ ವ್ಯಾಲಿ ಅಂತ. ಇದನ್ನು ನಾವು ಕಣ್ತುಂಬ್ಕೋಬೇಕು ಅಂದರೆ ನಾವು ಇಂಥ ರಿಮೋಟ್ ಏರಿಯಾಗಳಿಗೆ ಬಂದೇ ನಾವು ನೋಡಬೇಕು ಇದನ್ನು. ಸೊ ಯಾರಿಗೂ ಬರೋಕ್ಕಾಗಲ್ಲ, ಅಟ್ಲೀಸ್ಟ್ ಈ ವಿಡಿಯೋ ಮುಖಾಂತರ ಅವ್ರಿಗೂ ಸ್ವಲ್ಪ ಸಣ್ಣದಾಗಿ ಒಂದು ಡೀಟೇಲ್ಸ್ ಸಿಕ್ತಂಗೆ ಆಗುತ್ತೆ. ಯಾವ ಥರ ಐತೆ ನಮ್ಮ ಬಾರ್ಡರ್ ಏರಿಯಾ. ಅಲ್ಲಿ ಸೋಲ್ಜರ್ಸ್ ಮೇಲ್ಗಡೆ ನಿಂತ್ಕೊಂಡು ಕಾಫಿನ ಟೀನ ಕುಡಿತಾ ಇದ್ದಾರೆ, ನಮ್ಮನ್ನೇ ನೋಡ್ಕೊಂಡು ಒಂದು 3 ಜನ ಆಯಿತಾ. ಸೊ ನಿಮ್ಗೇನೋ ಟೈಮ್ ಸಿಕ್ಕಿದಾಗ ಈ ಥರ ಟ್ರಾವೆಲ್ ಮಾಡಿ ಅಂದರೆ ಬಾರ್ಡರ್ ಏರಿಯಾಗಳಿಗೆ, ನಿಮ್ಗೆ ಆಗ ಎಕ್ಸ್ಪೀರಿಯೆನ್ಸೇ ಬೇರೆ. ಸೊ ಇದೇನು ನಾವು ವಿಲೇಜ್ಗಳ ಥರ ನೋಡ್ತಾ ಇದ್ದೀವಿ, ಮತ್ತು ಆರ್ಮಿ ಬೇಸ್ ಕ್ಯಾಂಪೇ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಒಂದು D10 D7 ಈ ಥರ ಕೋಡ್ಗಳು ಕೊಟ್ಕೊಬಿಟ್ಟಿದ್ದಾರೆ. ಸೊ ಆ ಕೋಡ್ಗಳು ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ನಮಗೆ ಇದೊಂಥರ ಹೊಸದು ಅನಿಸುತ್ತೆ. ನಾವೇನು ಹೇಳಿದ್ವಿ ಯಾವ ಹಳ್ಳಿ ಹೆಸರು ಇದು ಅಂತ ಕೇಳ್ತೀವಿ, ಬಟ್ ಅವ್ರು ಹೇಳ್ತಾರೆ ಇದು ಗ್ಯಾಂಗ್ಟಾಕ್ ಅಂಡರ್ಟೇಕಿಂಗಲ್ಲಿ ಈ ಥರ ನಂಬರ್ ಕೊಟ್ಟಿರ್ತಾರೆ ಅವ್ರಿಗೆಲ್ಲ ಅಂತ. ಈಗ ನಾವು ಚಾಂಗು ಲೇಕ್ ಹತ್ರ ಬಂದಿದ್ವಿ. ಈ ಚಾಂಗು ಲೇಕು ಆಲ್ಮೋಸ್ಟ್ ಅಲ್ಲಿ ಫ್ರೀಸ್ ಆಗಿಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ದೂರ ಮೇಲೆ ಬಂದ್ವಿ ತಿಂಡಿ ತಿನ್ಕೊಂಡು. ಈಗ ಒಂದು ಪ್ಲೇಸಿಗೆ ಬಂದು ನಿಂತಿದ್ವಿ. ಈಗ ಒಂದು ಪ್ಲೇಸ್ ತೋರಿಸೋದು ನಿಮಗೂ ಆಶ್ಚರ್ಯ ಆಗುತ್ತೆ. ಸೊ ಬನ್ನಿ ನನ್ನ ಜೊತೆ ಹೇಳ್ತೀನಿ. ಸೊ ಇಲ್ಲಿ ಕಾಣಿಸಿದೆಯಲ್ಲ, ಇದು ಐ ಲವ್ BRO ಅಂತ. BRO ಅಂತಂದರೆ ಬಾರ್ಡರ್ ನಮ್ಮ ಏನಂತಂದರೆ ಈ BRO ಅಂದರೆ ಏನಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್. ಅಂದರೆ ನಮ್ಮ ಭಾರತೀಯ ಏನು ಮಿಲಿಟ್ರಿಗಿದೆ ಅವ್ರಿಗೆ ಏನು ನೀವು ರೋಡ್ ನೋಡ್ತಾ ಇದ್ದಾರೆ, ಈ ರೋಡನ್ನೆಲ್ಲ ಅವರೇ ಮೇಂಟೈನ್ ಮಾಡೋದು, ಅವರೇ ಮಾಡೋದು, ಇನ್ಯಾರಿಗೂ ಕೊಡಲ್ಲ ಇದನ್ನು. ಸೊ ಸಿಕ್ಕಾಬಿಟ್ಟು ಸ್ಟ್ರಿಕ್ಟಾಗಿ ರೂಲ್ಸ್ ಪಾಸ್ ಮಾಡ್ತಾರೆ. ಜೊತೆಗೆ ಇನ್ನೊಂದು ನಿಮ್ಗೆ ತೋರಿಸ್ತೀನಿ. ಈಗ ನೋಡಿ, ನೀವು ನೋಡ್ತಾ ಇದ್ದೀರಾ, ನಾನು ಹಿಂದೆ ನೋಡ್ತಾ ಇರೋಂಥ ಲೇಕು ಚಾಂಗು ಲೇಕ್ ಅಂತ. ಸೊ ಇದು ವಿಂಟರ್ ಸೀಸನಲ್ಲಿ ಟೋಟಲಾಗಿ ಫ್ರೀಜ್ ಆಗಿಬಿಡ್ತದೆ. ಸೊ ಆ ಒಂದು ಪ್ಲೇಸ್ ಆ್ಯಕ್ಚುಲಿ ಅಲ್ಲೇ ನಿಲ್ಲಿಸ್ಬೋದಿತ್ತು. ಸೊ ಅಲ್ಲಿ ನಿಲ್ಸಿದ್ರೆ ವ್ಯೂ ಚೆನ್ನಾಗಿ ಬರೋ ಕಾರಣಕ್ಕೆ ನಾನು ಸ್ವಲ್ಪ ಮೇಲೆ ಬಂದು ಇಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ. ಸೊ ಒಳ್ಳೆ ಬ್ಯೂಟಿಫುಲ್ ಆದಂಥ ಒಂದು ಲೊಕೇಶನಲ್ಲಿ ನಿಂತಿದ್ದೀನಿ. ಇಲ್ಲಿ ನೋಡಿ, ಎರಡೂ ಕಣ್ಣಿಂದ ಕಣ್ಣು ತುಂಬ್ಕೊಂಡು ನೋಡ್ತಾ ಇದ್ದೀನಿ. ಸೊ ನಿಮಗೂ ಕ್ಲಿಯಾರಿಟಿ ಕಾಣಿಸ್ತಿದ್ಯಾ? ಕೊಡಲಿ ಅವ್ರಿಗೂ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಹತ್ತಿರದಿಂದ. ಬಾಬಾ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ. ಹಾಗೆ ನೋಡಿ, ಈಗ ಫುಲ್ಲು ಚಳಿ. ಇಲ್ಲಿ ಇದೆಯಲ್ಲ, ಇದು ಚಾಂಗು ಲೇಕ್ ಅಂತ ಕರೀತಾರೆ ಈ ಒಂದು ಜಾಗನ. ಸೊ ಇದು ವಿಂಟರ್ ಸೀಸನಲ್ಲಿ ಅಂದರೆ ಫುಲ್ಲು ಕೆಳಗಡೆ ಎಲ್ಲ ಸ್ನೋ ತುಂಬ್ಕೊಬಿಟ್ಟಿರ್ತದೆ. ಜೊತೆಗೆ ಅದು ಕೂಡ ಲೇಕೇ ಫ್ರೀಸ್ ಆಗಿಬಿಟ್ಟಿರ್ತದೆ ಟೋಟಲಿ. ಸೊ ತೇಗು, ಹಾಂ ತೇಗು ಮಿಸ್ ಬರುತ್ತಲ್ಲ ನಮ್ಮ ಕಡೆ ಮೈಸೂರಲ್ಲಿ. ಸೊ ವಿಲೇಜ್ ನೇಮ್ ಇಸ್ ತೇಗು. ನಮ್ಮ ಮೈಸೂರಲ್ಲಿ ಒಂದು ತೇಗು ಮಿಸ್ ಹೋಟೆಲ್ ಇದೆ. ಸೊ ಅದೇ ಹೆಸರು ಇಲ್ಲೂ ಇದೆ ವಿಲೇಜ್ಗೆ, ತೇಗು. ಸೊ ಏನಂತ ಪಾಪ್ಯುಲೇಷನ್ ಇಲ್ಲ ಒಟ್ಟಿನಲ್ಲಿ, ಅಂದರೆ ಪರವಾಗಿಲ್ಲ. ಏನಿದ್ರೆ ಒಂದು 1,500-2,000 ಜನ ಇರ್ಬೋದು. ಇಲ್ಲಿ ನೋಡಿ, ಆರ್ಮಿ ವೆಹಿಕಲ್ಸ್ ಎಲ್ಲ ಇಲ್ಲೇ ನಿಂತಿವೆ. ಮೇಲ್ಗಡೆ ಒಂದೇ ಅಂದರೆ ಸ್ವಲ್ಪ ಅಕ್ಲಮಟೈಸ್ ಆಗಬೇಕಲ್ಲ ಈ ಒಂದು ಕೋಲ್ಡ್ ವೆದರ್ಗೆ. ಸೊ ಹಂಗಾಗಿ ಒಂದು ಕಾಫಿ ಯಾವಾಗಲೂ ಸೇದಲ್ಲ, ಒಂದು ಸಿಗರೇಟ್ ಬೇರೆ ಸೇರ್ತಾ ಇದ್ದೀನಿ. ಈ ಚಳಿ ತಡೆಯೋಕ್ಕಾಗ್ತಾನೆ ಅಂತ. ನಿಮಗೆ ಕಾಣಿಸ್ತಾ ಇದೆಯಾ? ಇಲ್ಲೆಲ್ಲ ಅಂದರೆ ಇದೆಲ್ಲ ನಮ್ಮ ಇಂಡಿಯನ್ ಬಾರ್ಡರು. ಅಲ್ಲೆಲ್ಲ ಮೇಲ್ಗಡೆ ಚೆಕ್ ಪೋಸ್ಟ್ಗಳಿದೆ. ನೀವು ನೋಡೋದಲ್ಲ ಈಗ ಚೆಕ್ ಪೋಸ್ಟ್ಗಳು, ಆ ಮೇಲೆ ಇದೆಯಲ್ಲ ಫುಲ್, ಅದೆಲ್ಲ ಚೆಕ್ ಪೋಸ್ಟ್ಗಳು. ಇಂಡಿಯನ್ ಆರ್ಮಿಯವರು ಅಲ್ಲಿ ಇದ್ದಾರೆ. ಸೊ ನಾವು ಇಲ್ಲಿಂದ ಮುಂದೆ ಹೋಗ್ಬೇಕು. ಆ್ಯಕ್ಚುಲಿ ಹಿಂಗೆ ಮುಂದೆ ಹೋಗಿ ಆ ಒಂದು ವ್ಯೂ ಕಾಣಿಸಿದೆಯಲ್ಲ, ಆ ಒಂದು ವ್ಯೂಗೆ ಹೋದರೆ ಅಲ್ಲೇ ನಾಥುಲಾ ಪಾಸ್ ಇರೋದು. ಆ್ಯಕ್ಚುಲಿ ಹಂಗಾಗಿ ಸ್ವಲ್ಪ ಕೋಲ್ಡ್ಗೆ ಅಡ್ಜಸ್ಟ್ ಆಗಲಿ ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಆಗಬಾರ್ದು ಅಂತ ಇಲ್ಲಿ ನಮ್ಮನ್ನು ನಿಲ್ಲಿಸಿದ್ದಾರೆ. ಸೊ ಆರಾಮಾಗಿ ನಿಂತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಸ್ವಲ್ಪ ಚಳಿ ಆಗ್ತಿದೆ, ಹಂಗಾಗಿ ಜಾಕೆಟ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ, ಟೋಪಿ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಕೈಯೆಲ್ಲ ಫ್ರೀಜ್ ಆಗಿಬಿಡ್ತಾಯಿದೆ. ಬಟ್ ಇದೆಲ್ಲ ನೆನಪಲ್ಲಿರಲಿ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರು ಅನ್ಯತಾ ಭಾವಿಸ್ಬೇಡಿ. ಸೊ ಈ ಒಂದು ಚಳಿ ಪ್ಲೇಸಲ್ಲಿ ಸ್ವಲ್ಪ ಈ ಥರ ವೆದರ್ ಚೇಂಜ್ ಆದಾಗ ಬಾಡಿನೂ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಸೊ ಹಂಗಾಗಿ ಇಳಿದು ಗಾಳಿ ತೊಗೋತಾ ಇದ್ದೀನಿ ಆರಾಮಾಗಿ. ಇಲ್ಲಿ ಬನ್ನಿ, ಹೆಂಗೇನೆ ಆಹಾ ಫುಲ್ ಏನು ಡೆಪ್ತ್ ಇದೆ ಗೊತ್ತಾ ಕೆಳಗಡೆ. ಯಾಕ್ಲಾ ವ್ಯೂ ಪಾಯಿಂಟ್ ಅಂತ ಇಲ್ಲಿ ನೋಡಿ ಹಾಕಿದ್ದಾರೆ ಬೋರ್ಡು. ಇಲ್ಲಿ ನೋಡ್ಬೋದು ಕೆಳಗಡೆ ಫುಲ್ಲು ಕೆಳಗಡೆಯಿಂದ ಫ್ರೀಸ್ ಗಾಳಿನೇ ಬೀಸ್ತೈತೆ. ಅಲ್ಲಿ ತೋರಿಸ್ಲಾ ಹಂಗೆ ಕೆಳಗಡೆ ಇಲ್ಲಿ ನೋಡಿ ಎಲ್ಲ ಒಂಥರ ಫ್ರೀಸ್ ಆಗಿಬಿಟ್ಟಿದೆ.
ಹರ್ಕೊಂಡು ಹೋಗ್ತಾರೆ ನೀರೆಲ್ಲ. ಇಲ್ಲೊಂದು ಲೇಕ್ ಇದೆ, ಆ್ಯಕ್ಚುಲಿ ಇದು ಫ್ರೀಸರ್ ಆಗ್ಬಿಟ್ಟಿದೆ ಲೇಕು. ಅಂದರೆ ಚಳಿಗೆ ನೋಡಿ ಅಲ್ಲಿ ಫುಲ್ ಕಲ್ಲಾಗ್ಬಿಟ್ಟಿದೆ. ಈ ಥರ ಬಾರ್ಡರ್ ಏರಿಯಾದಲ್ಲಿ ಬಂದರೆ ನಮ್ಮ ದೇಶದ ಗಡಿ ನೋಡೋದಕ್ಕೆ ಒಂದು ಖುಷಿ ಅಲ್ವಾ? ಎಕ್ಸೈಟ್ಮೆಂಟು ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಕೂಡ ಎಕ್ಸೈಟ್ಮೆಂಟ್ ಆಯ್ತಾ ಇರ್ತದೆ. ಇಲ್ಲಿ ನೋಡಿ ಕ್ಲೀನ್ ಇಂಡಿಯಾ ಹೆಲ್ತ್ ಇಂಡಿಯಾ ಬೋರ್ಡ್ ಹಾಕಿದೆ ಆರ್ಮಿಯವರು. ಇಲ್ಲಿ ಪರ್ಮಿಟ್ ಚೆಕ್ ಮಾಡ್ತಾ ಇದ್ದಾರೆ ಯಾರ್ಯಾರ್ದು ನಾವೆಲ್ಲ ಏನು ಪಾಸ್ಪೋರ್ಟ್ ಕೊಟ್ಟಿದ್ದು ಅದೆಲ್ಲ. ಸೊ ನಮ್ಮ ಗಾಡಿದು ಪರ್ಮಿಟು ಮತ್ತು ನಮ್ದೆಲ್ಲ ಪರ್ಮಿಟ್ನು ಎಲ್ಲ ಚೆಕ್ ಮಾಡ್ಕೊಂಡ್ರು. ಇಲ್ಲಿ ನೋಡಿ ಇದು ನಮ್ಮ ಇಂಡಿಯನ್ ಆರ್ಮಿದು ಎಲಿಪ್ಯಾಡು, ಎಮರ್ಜೆನ್ಸಿಗೆ ಬೇಕು ಅಂದರೆ ಎಲಿಪ್ಯಾಡು. ಆ ಎಲಿಪ್ಯಾಡ್ ಕೂಡ ಇಲ್ಲೇ ಇದೆ. ಸೊ ರೈಟ್ ಸೈಡ್ ಇಲ್ಲಿ ಕಾಣಿಸ್ತಿದೆಯಾ ಅಲ್ಲಿ? ಎಸ್, ಚೈನಾ ಬಾರ್ಡರ್ ಕಾಣಿಸ್ತಾ. ಈ ಒಂದು ರೆಡ್ ಕಲರ್ ಹಾಕಿದ್ದಾರೆ ಮೇಲ್ಗಡೆ. ಸೊ ಅಲ್ಲಿಂದ ಬಾರ್ಡರ್ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಲೆಫ್ಟ್ ಸೈಡಲ್ಲಿ. ಇಲ್ಲಿ ನೋಡಿ ಇದು ಲೇಕ್ ಫ್ರೀಸ್ ಆಗಿಬಿಟ್ಟಿದೆ. ಲೇಕ್ ನೋಡಿ ಇದು ಫ್ರೀಸ್ ಆಗಿದೆ. ಐಸ್ ಲೇಕ್ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಇದ್ದೀವಿ ಅಷ್ಟೇ ಚೈನಾ ಬಾರ್ಡ್ರಿಗೆ. ಅಂದರೆ ಟಿಬೆಟ್ ಬಾರ್ಡ್ರ್ ಸಿಗುತ್ತೆ ನಮಗೆ ಈ ಒಂದು ಗ್ಯಾಂಗ್ಟಾಕ್ ಸಿಕ್ಕಿಂ ಸಿಟಿಗೆ. ಅಲ್ಲಿ ಚಾಂಗ್ಲಾ ಲೇಕ್ ಕಾಣಿಸ್ತಿದೆಯಾ ದೂರದಲ್ಲಿ. ಸೊ ಒಬ್ಬರು ಬೈಕ್ ತೊಗೊಂಡ್ಬಂದಿದ್ದಾರೆ, ಅದೇ ನನಗೆ ಆ್ಯಕ್ಚುಲಿ ಇಷ್ಟ ಆಗಿದ್ದು. ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ, ರೆಂಟೆಡ್ ಬೈಕ್ ತಗೊಂಡಿದ್ದಾರೆ ಇಲ್ಲೇ ಬಂದು. ಸೊ ನಾವು ಬೈಕಲ್ಲಿ ರೈಡ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತಲ್ಲ, ನೋಡೋಣ ಫ್ಯೂಚರಲ್ಲಿ ಅದು ಒಂದು ಪ್ಲ್ಯಾನ್ ಮಾಡೋ ಸಾಧ್ಯತೆ ಹೆಚ್ಚಿದೆ. ನಾವು ನಮ್ಮ ಟೀಮ್ ಬರ್ತೀವಿ. ಸೊ ಗಾಯ್ಸ್, ನಮ್ಮ ವಿಡಿಯೋ ನೀವು ನೋಡ್ತಾ ಇದ್ರೆ ನೀವು ನೋಡ್ಕೊಳ್ಳಿ. ಬೈಕಲ್ಲಿ ಬಂದಿದ್ರೆ ಇಲ್ಲಿಗೆ ಚೈನಾ ಬಾರ್ಡ್ರಿಗೆ. ಇಲ್ಲಿ ನೋಡಿ ಫೈನಲ್ ಆಗಿ ನಾಥುಲಾ ಪಾಸಿಗೆ ಬಂದಿದ್ದೀವಿ, ಟಿಬೆಟ್ ಬಾರ್ಡ್ರಿಗೆ. ಇಂಡಿಯಾ ಆ್ಯಂಡ್ ಟಿಬೆಟ್ ಬಾರ್ಡ್ರ್ ಇದು. ಸೊ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಇಲ್ಲಿ ಜನ ನೋಡಿದ್ರೆ ಸ್ವಲ್ಪ ಬಂಕಾಗ್ಬಿಟ್ಟೆ ಆಯಿತಾ. ಚೆನ್ನಾಗಿದೆಲ್ಲ ನಾಥುಲಾ ಪಾಸು. ನೋಡೋಣ ಮೇಲ್ಗಡೆ ನಡ್ಕೊಂಡೋಗಿ ಬಾರ್ಡರ್ ನೋಡ್ಕೊಂಡು ಬಂದ್ಬಿಡೋಣ. ಸೊ ನಾಥುಲಾ ಪಾಸಿಗೆ ಬಂದಿದ್ದೀನಿ. ವೆಲ್ಕಮ್ ಟು ನಾಥುಲಾ ಪಾಸ್, ಇಂಡಿಯಾ ಚೈನಾ ಬಾರ್ಡರ್. ಮೇಲ್ ಬಂದಾದಮೇಲೆ ಈಗ ನಮ್ಮ ಗಾಡಿ ಎಲ್ಲ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನೀವು ನೋಡ್ತಾ ಇದ್ದೀರಾ ನನ್ನ ಹಿಂದೆ. ಸೊ ಇದು ನಮ್ಮದು ಇಂಡಿಯಾ ಬಾರ್ಡ್ರು. ಸೊ ಮೇಲೆ ಹತ್ಮೇಲೆ ಈ ರೆಡ್ ಟಾಪ್ ಏನಿದೆ, ಈ ರೆಡ್ ಟಾಪ್ ಪಕ್ಕ ಒಂದು ಬೇರೆದು ಒಂದು ಕಲರ್ ಕಾಣಿಸ್ತಾ ಇದೆ. ಸೊ ಅದ್ರದ್ದು ಅಂದರೆ ಒಂದು ಸ್ವಲ್ಪ ಲೈಟ್ ಗ್ರೀನು ಆಯಿತಾ, ಒಂದು ಸ್ವಲ್ಪ ಡಾರ್ಕ್ ಶೇಡ್ ಥರ ಇದೆ. ಆ ಒಂದು ಏನು ಕಾಣಿಸ್ತಾ ಇದೆ ಆ ಬಿಲ್ಡಿಂಗು ಚೈನಾದು ಆ್ಯಕ್ಚುಲಿ ಅದು. ಸೊ ಅದು ನೋಡೋದಕ್ಕೆ ನಮ್ಮ ಇಂಡಿಯಾದಿಂದ ಬಂದಿರೋರು ಟೂರಿಸ್ಟ್ ಆಗಿರ್ಬೋದು, ಲೋಕಲ್ಸ್ ಆಗಿರ್ಬೋದು, ಎಲ್ಲ ಇಲ್ಲಿ ಕ್ಯೂ ನಿಂತಿದ್ದಾರೆ ನೋಡ್ಬೋದು. ಸೊ ಇಲ್ಲಿ ಬುದ್ಧನೊಂದು ಪುತ್ಥಳಿ ಇದೆ. ಸೊ ನಿಮ್ಗೆ ಕಾಣಿಸ್ತಾ ಇದೆಯಾ? ಐ ಲವ್ ನಾಥುಲಾ. ಮೇಲೆ ಹೋಗ್ತಾ ಇದ್ದೀವಿ. ಫುಲ್ ಎಷ್ಟೋ ಜನ ಆಕ್ಸಿಜನ್ ಸಾಕಾಗಿರ್ತಾನೆ, ತಲೆ ಸುತ್ತ ಬಂದು ಬಿದ್ದೋಗಿದ್ದಾರೆ. ನನಗೂ ಯಾಕೋ ಸ್ವಲ್ಪ ಫೀಲ್ ಆಗ್ತಾಯಿದೆ. ನೋಡೋಣ ಮುಂದೆ. ಫುಲ್ ಮೇಲೆ ಬಂದು ಹತ್ಕೊಂಡು ನೀವು ನೋಡ್ಬೋದು ನಮ್ಮ ಇಂಡಿಯಾ ಫ್ಲಾಗು ಮತ್ತು ಇದು ಇಂಡಿಯಾದ ಸೋಲ್ಜರ್ಸ್ದು. ಸೊ ಅದು ಓದೋಕ್ಕಾಗ್ತಾರೆ ಯಾರ್ದು ಹೆಸರು ಏನು ಅಂತ. ಸೊ ನಿಮ್ಗೆ ಕಾಣಿಸ್ತಿದೆಯಾ ಈಗ ಲೆಫ್ಟಲ್ಲಿ? ಸೊ ಇದೇ ಚೈನಾ ಬಾರ್ಡ್ರಿ, ಇಂಡಿಯಾ ಚೈನಾ ಬಾರ್ಡ್ರು ಇದೆ. ಸೊ ಚೈನಾ ಬಾರ್ಡ್ರ್ ಬಂದಿದ್ವಿ, ನಾಥುಲಾ ಪಾಸ್. ಸೊ ಈ ಒಂದು ನಾಥುಲಾ ಪಾಸ್ ಲೈಫಲ್ಲಿ ಅಂತೂ ಒಂದು ಒಳ್ಳೆ ಮೆಮೊರಿ 100%. ಸೊ ಇಲ್ಲಿ ನೋಡಿ ಇದೆ ಚೈನಾದು, ಇದೆ ನೋಡಿ ಅವ್ರದ್ದು ಸಿಂಬಲು. ಸೊ ಅವ್ರದ್ದು ಅಲ್ಲಿ ಚೈನಾದು ಭಾಷೆ ಇದೆ ನೋಡಿ, ಕಾಣಿಸ್ತಿದೆಯಾ? ಇನ್ನೂ ಝೂಮ್ ಮಾಡಿದೆ, ಕಾಣಿಸ್ತಿದೆಯಾ? ಇದೇ ಚೈನಾದ ಆರ್ಮಿ ಕ್ವಾರ್ಟರ್ಸ್. ಸೊ ಮೇಲ್ಗಡೆ ನೋಡಿ ಅವ್ರದ್ದು ಬೇಸ್ ಕ್ಯಾಂಪ್ಗಳಿದೆ ಮೇಲ್ಗಡೆ. ನಾನು ನಿಮಗೆ ಕೆಳಗಡೆನೇ ತೋರಿಸ್ದಂಗೆ. ಸೊ ಮೇಲಿದೆ ಅಫಿಷಿಯಲ್ಸ್ ಆಫ್ ಇಂಟರ್ನ್ಯಾಷನಲ್ ಮಾಲ್ ಎಕ್ಸ್ಚೇಂಜ್ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಚೈನಾದ ಭಾಷೆಯಲ್ಲಿ ಹಾಕಿದ್ದಾರೆ. ಸೊ ಫುಲ್ಲು ಜನ ಇದ್ದಾರೆ ಇಲ್ಲಿ. ಇಲ್ಲಿ ಕಾಣಿಸ್ತಿದೆಯಾ ಈಗ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಇಲ್ಲಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇವರು ಆ್ಯಕ್ಚುಲಿ ಚೈನಾದ ಸೋಲ್ಜರ್ಸು. ಎಲ್ಲಿ ಚೈನಾದವ್ರು ಇವರು. ಸೊ ಅದ್ರ ಪಕ್ಕದಲ್ಲಿ ಅಲ್ಲೇ ಇದ್ದಾರೆ ನಮ್ಮ ಇಂಡಿಯಾದವರು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಇಂಡಿಯಾದವ್ರು ಇದ್ದಾರೆ ಇಲ್ಲಿ. ಸೊ ಕಾಣಿಸ್ತಾ ಇದೆಯಾ ಚೈನಾದವ್ರು ಇವರು. ಆ್ಯಕ್ಚುಲಿ ಚೈನಾ ಬಾರ್ಡ್ರ್ ಆ್ಯಕ್ಚುಲಿ ಅದು. ಅಲ್ಲಿಂದ ಅವರು ಮಾತಾಡ್ತಾರೆ. ಸೊ ಏನಾದ್ರು ಇದ್ದರೆ. ಸೊ ನಮ್ಮ ಇಂಡಿಯನ್ ಸೋಲ್ಜರ್ ಜೊತೆ ಆ್ಯಕ್ಚುಲಿ ಚೈನಾದವ್ರು ಮಾತಾಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ ಆಯಿತಾ. ಸೊ ಇದು ಒಂದು ಒಳ್ಳೆ ಸೀನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಹೋಗ್ತಾ ಇದ್ದಾರೆ ಚೈನಾದವರು. ಅವರು ಅಲ್ಲಿ ಆರ್ಮಿಯವರು ಅವರು ಆ್ಯಕ್ಚುಲಿ. ಸೊ ನಮ್ಮ ಇಂಡಿಯನ್ ಆರ್ಮಿಯವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಾ? ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತೆ. ಸೊ ಎಕ್ಸಾಕ್ಟಾಗಿ ಸಿಗಲ್ಲ ಅಂದರೆ ಕ್ಲಾರಿಟಿ.
ಅಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಂಡಿಯನ್ ಫ್ಲಾಗ್ ಇಲ್ಲಿದೆ, ನಮ್ಮ ಸೋಲ್ಜರ್ಸು ಕೂಡ ಇಲ್ಲೇ ಇದ್ದಾರೆ. ಕಾಣಿಸ್ತಿದೆಯಾ ಇಲ್ಲಿ ನಮ್ಮ ಸೋಲ್ಜರ್ಸ್ ಇಲ್ಲಿದ್ದಾರೆ, ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಜಾಗ ನೋಡಿದ್ವಿ. ಲೈಫಲ್ಲಿ ನನಗೆ ಮರೆಯೋಕ್ಕಾಗದೇ ಇರೋಂಥ ಒಂದು ಸೀನರಿ ಇದು, ಜಾಗ ಇದು. ಸೊ ನಿಮಗೆ ಇನ್ನೊಂದು ತೋರಿಸ್ತೀನಿ ಇಲ್ಲಿ, ಇಂಡಿಯಾ ಮತ್ತು ಚೈನಾದು ಬೌಂಡ್ರಿ. ಸೊ ಇಲ್ಲಿ ಹಾಕಿದ್ರೆ ನೋಡಿ, ಇಲ್ಲಿ ಇದು ಈ ರೆಡ್ ಏನಿದೆ, ಈ ರೆಡ್ಡು ಇಂಡಿಯಾಗೆ ಸೇರುತ್ತೆ. ಸೊ ಆ ಕಡೆ ಏನಿದೆ ಅದು ಚೈನಾಗೆ ಸೇರುತ್ತೆ. ಇಲ್ಲಿ ಕಾಣಿಸ್ತಿದ್ಯಾ, ಇಂಟರ್ನ್ಯಾಷನಲ್ ಬೌಂಡ್ರಿ ಟು ನಾಟ್ ಕ್ರಾಸ್ ಅಂತ. ಇಲ್ಲಿ ನೋಡ್ಕೊಬಿಡಿ, ಸಾಕಾಗಿದೆ ಚೈನಾದ ಸಿಂಬಲ್ಲು. ಸೊ ನಾವು ಇಲ್ಲಿಂದ ಈಗ ಮುಂದೆ ಹೋಗ್ಬೇಕಾಗತ್ತೆ. ಇದೇ ಬಾರ್ಡರು ಎಕ್ಸಾಕ್ಟಾಗಿ ಬಂದಿತ್ತು, ನೋಡ್ದೋ ಖುಷಿ ಆಯಿತು. ಆ್ಯಕ್ಚುಲಿ ಸೂಪರ್ ಆಗಿತ್ತು ಈ ಒಂದು ಬಾರ್ಡರ್ ಏರಿಯಾ. ಸೊ ಅಲ್ಟಿಮೇಟಾಗಿ ನಾವು ಇವತ್ತು ಬಂದು ಗ್ಯಾಂಗ್ಟಾಕಿಂದ ಚೈನಾನ ನೋಡಿದ್ವಿ. ಸೊ ಇಲ್ಲಿ ನೋಡಿ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಇದು. ಸೊ ಈಗ ಇಲ್ಲಿಂದ ಮೂವ್ ಹೋಯ್ತಾ ಇದ್ದೀವಿ. ಸೊ ಜಾಸ್ತಿ ಇವತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಅಷ್ಟೇನೇನಿಲ್ಲ. ಸೊ ಸೂಪರ್ ಆಗಿತ್ತಲ್ಲ, ಎಲ್ಲ ನೋಡಿದ್ರಿ ಅಂತ ಅನ್ಕೋತೀನಿ. ಚೈನಾ ಬಾರ್ಡರ್ನ ನನಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಿಮ್ಗೆ ತೋರಿಸಿದ್ದೀನಿ ಈ ಒಂದು ಬಾರ್ಡರ್ ಏರಿಯಾ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಅನ್ಕೊಂಡು ಈಗ ಇಲ್ಲಿಂದ ಮೂವ್ ಆಗ್ತಾ ಇದ್ದೀನಿ. ಸೊ ಅದೆಲ್ಲ ಚೈನಾ. ಸೊ ಬ್ಯೂಟಿಫುಲ್ ಆಗಿತ್ತು ಈ ಒಂದು ಜರ್ನಿ. ಸೊ ವಾಪಸ್ ಇಲ್ಲಿಂದ ಹೊಟ್ಬಿಡೋದು. ಸೊ ನಾವೇನು ಬಂದಿದ್ವಿ ಈ ಬಾರ್ಡರ್ ನೋಡ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ವಿ. ಕೆಳಗಡೆ ಎಳಿಬೇಕು ಫುಲ್ಲು. ನೋಡಿದರೆ ನಮ್ಮದು ವೆಹಿಕಲ್ ಎಲ್ಲ ನಿಂತಿದೆ ಬಾರ್ಡರ್ ಏರಿಯಾಗೆ, ನಾವು ಒಂದು ಬಿಟ್ಟಿರೋದು. ಸೊ ನಮ್ಮದು ಗಾಡಿ ಕೆಳಗಡೆ ಇದೆ, ಆರಾಮಾಗಿ ಈಗ ಚಳಿ ತಡೆಯೋಕ್ಕಾಗ್ತಲ್ಲ. ಯಪ್ಪ ಕೆಳಗಡೆ ಹೋಗ್ಬಿಡೋಣ. ಇಲ್ಲಿ ನೋಡೋಣ, ಇಲ್ಲಿ ಫುಲ್ ಸ್ನೋ ಇದೆ, ನೀವು ನೋಡ್ಬೋದು, ಕೈಯಿಂದ ಮುಟ್ಬೋದು. ಯಸ್ 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 ಸಗದಾಗಿತ್ತಲ್ಲ, ಸೂಪರು. ಇಲ್ಲಿ ನೋಡಿ, ಇಲ್ಲೂ ಇದೆ. ವಾವ್, ಅಮೇಜಿಂಗ್, ಸೂಪರ್ ಆಗಿದಲ್ಲ. ಕೆಳಗಡೆ ಬಾಬಾ ಮಂದಿರ್ ಇದೆ, ಇಲ್ಲಿ ನೋಡ್ಬೋದು ನಮ್ಮದು ಇಂಡಿಯನ್ ಫ್ಲ್ಯಾಗ್ ಹೆಂಗೆ ಹಾರಾಡ್ತಾ ಇದೆ ಸ್ವಚ್ಛಂದವಾಗಿ. ಸೊ ಇದು ರೋಡ್ ಸೈಡಲ್ಲೇ ಇರೋದು ಆ್ಯಕ್ಚುಲಿ. ಇದು ಇಳಿತಾ ನನಗೆ ಅದು ಒಂಥರ ಫ್ರೀ ಝೋನ್ ಆಗಿಬಿಟ್ಟಿದೆ. ಅದು ಹಂಗೆ ನೀರು ಬೀಳ್ತಾ ಶಿವನ್ ಹಿಂದ್ಗಡೆಗೆ ಬರುತ್ತೆ ಅಂತ. ಸೊ ಮೇಲ್ಗಡೆ ಹೋಗಿದ್ದು ಬಂದ್ಬಿಡೋಣ. ಒಂದು ರೋಡ್ ಆಗಿದ್ರೆ ಎಲ್ಲರೂ ಹತ್ಕೊಂಡು ಹೋಗ್ತಾ ಇದ್ದಾರೆ ಮೇಲಕ್ಕೆ, ನಾವು ಕೂಡ ಹತ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ದೂರ ಬಂದೆ ಆಯ್ತಾ. ಸೊ ಇಲ್ಲಿ ಫ್ರೀ ಝೋನ್ ಲೇಕ್ ಇದು. ಸೊ ಈ ಲೇಕ್ ನೋಡ್ಬೋದು, ಇಲ್ಲಿ ಫುಲ್ಲು ಐಸು ಸ್ನೋಫಾಲ್ ಆಗಿರೋದು ಇದು. ಆ್ಯಕ್ಚುಲಿ ಇಲ್ಲಿ ಇಲ್ಲೆಲ್ಲ ಏನಂತಂದರೆ ಸ್ನೋಫಾಲ್ ಆಗ್ತಾ ಇರೋದೆಲ್ಲ ಮುಟ್ಟಕ್ಕೆ ಒಂಥರ ಮಜಾ ಇದೆ, ಅಷ್ಟು ಖುಷಿ ಆಗ್ತದೆ. ಸೊ ಇಲ್ಲೇ ಕುತ್ಕೊಂಡು ಒಂದು ಫೋಟೋ ತೊಗೊಬಿಡೋ ಅಂತ ತಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ನಿಂತಿರೋದು ರೀಸನ್ ಆಗಿರೋಂಥ ಒಂದು ಐಸ್ ಇದೆ. ಸೊ ಅಲ್ಲಿ ಕಾಲ ಹಾಕೊಂಡೆ ಬಂದಿದ್ದು. ಸೊ ಸಕ್ಕತ್ತಾಗಿದೆ ಈ ಒಂದು ಒಳ್ಳೆ ಪ್ಲೇಸು. ಏನು ಗೊತ್ತಾ, ಈಗ ಇನ್ನೊಂದು ನಿಮ್ಗೆ ಅದ್ಭುತ ಪವಾಡ ತೋರಿಸ್ತೀನಿ, ನೋಡ್ಕೊಳ್ಳಿ ಈಗ. ಸೊ ನಮ್ಮದು ಚೈನಾ ಟೈಮ್ ತೋರಿಸೈತೆ 4 ಗಂಟೆ 23 ನಿಮಿಷ ಅಂತ, 23 ನಿಮಿಷ 25 ನಿಮಿಷ ಅಂತಲ್ವಾ. ಸೊ ಇಲ್ಲಿ ನೋಡಿ ಇಂಡಿಯನ್ ಟೈಮಿಂಗ್ಸ್ ಇದು 13 ಗಂಟೆ 55 ನಿಮಿಷ, ಅಂದರೆ 1 ಗಂಟೆ 55 ನಿಮಿಷ. ನಮಗೂ ಅವ್ರಿಗೂ 2 ಅವರ್ಸ್ ಡಿಫ್ರೆನ್ಸು. ಸೊ ಇದು ಇಲ್ಲಿ ಚೈನಾ ಬಾರ್ಡ್ರ್ ಬಂದರೆ ಆಗುತ್ತೆ. ಹೆಂಗಿದೆ ನಮ್ಮ ದೇಶದ ತ್ರಿವರ್ಣ ಧ್ವಜ. ಸೊ ಇದು ಕೆಳಗಡೆ ಒಬ್ಬ ದೇಶಭಕ್ತಂದು ಒಂದು ಪುತ್ಥಳಿ ಇದೆ. ಸೊ ಈ ಪುತ್ಥಳಿಗೆ ಇಂಡಿಯನ್ ಆರ್ಮಿಯವರು ಯಾವಾಗಲೂ ಪೂಜೆ ಮಾಡ್ತಾರೆ. ಅವ್ರ ಹೆಸರು ಬಂದು ಹರ್ಭಜನ್ ಬಾಬಾ ಕಿ ಅಂತ ಏನೋ ಇದೆ ಹೆಸರು ಮುಂದಕ್ಕೆ, ಬಾಬಾ ಹರ್ಭಜನ್ ಶರೈನ್ ಅಂತ. ಅವರು 1982ನೇ ಇಸ್ವಿ ಯುದ್ಧ ನಡಿಬೇಕಾದ್ರೆ ಏನೋ ಇಲ್ಲಿ ಅವ್ರದ್ದೊಂದು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅಂದರೆ ಇಂಡಿಯಾಗೋಸ್ಕರ ಹುತಾತ್ಮರಾಗಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಇವ್ರದ್ದು ಸಮಾಧಿ ಇಲ್ಲೇ ಮಾಡಿದ್ದಾರೆ. ನಿಮ್ಗೆ ಕಾಣಿಸ್ತಿದ್ಯಾ ಆಯಿತಾ. ಯಾರೇ ಸೋಲ್ಜರ್ಸು ಇಲ್ಲಿಂದ ರಿಕ್ರೂಟ್ಮೆಂಟ್ ಅಂದರೆ ಮೇಲ್ಗಡೆ ಹೋಗಿ ಅವ್ರ ಬಾರ್ಡರಲ್ಲಿ ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ ಇಲ್ಲಿ ಬಂದು ಇವ್ರಿಗೆ ಕೈ ಮುಗಿತಾರೆ ಆಯಿತಾ. ಸೊ ಇವ್ರದ್ದು ಸಮಾಧಿ ಇದು. ಸೊ ವಾಪಸ್ ಹೋಗ್ತಾ ಇದ್ವಿ ನಾಥುಲ್ಲಾ ಪಾಸ್ಗೆ 7 ಕಿಲೋಮೀಟ್ರು. ಬಟ್ ಅದನ್ನು ವಾಪಸ್ಸು ಲೆಫ್ಟ್ ಟರ್ನ್ ತೊಗೊಬಿಡ್ತೀವಿ. ನಾವಿಲ್ಲಿ ಬಾಬಾ ಹರ್ಭಜನ್ ಸಿಂಗ್ ಮಂದಿರಿಗೆ ಬಂದಿದ್ವಿ. ಸೊ ಈಸ್ ಒನ್ ಆಫ್ ದ ಸೋಲ್ಜರ್ಸು. ಅವ್ರ ಬಗ್ಗೆ ಆಲ್ರೆಡಿ ಒಳಗಡೆ ಬ್ರೀಫ್ ಮಾಡಿದ್ರು. ಸೊ ಅವ್ರದ್ದು ದಿನ ಬೆಳಗ್ಗೆ ಟೀ ಮತ್ತು ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಮಾಡ್ತಾರೆ. ಅವ್ರದ್ದು ಆಫೀಸೆಲ್ಲ ಅಲ್ಲೇ ಇದೆ, ಚೇರೆಲ್ಲ ಹಾಗೆ ಇಟ್ಟಿದ್ದಾರೆ. ಹಾಗೆ ಮುಂದೆ ಬಂದ್ವಿ, ಫುಲ್ಲು ಫಾಗ್ ತುಂಬ್ಕೊತಾ ಇದೆ. ಸೊ ಇದು ಎಲಿಫೆಂಟ್ ಲೇಕ್ ಅಂತ ಕರೀತಾರೆ, ಹೋಂಗೋ ಅಂತ ಕರೀತಾರೆ ಅಂತ ಇದನ್ನ. ಬಟ್ ಇಲ್ಲೆಲ್ಲ ಕಾಮನ್ ಆಗಿ ಟೂರಿಸ್ಟ್ಗೆಲ್ಲ ಹೇಳೋದು ಇವರು ಎಲಿಫೆಂಟ್ ಲೇಕ್ ಅಂತ. ನೀವು ನೋಡ್ಬೋದು ಒಂದು ಲೇಯರ್ ಫುಲ್ ಫ್ರೀ ಝೋನ್ ಆಗಿಬಿಟ್ಟಿದೆ. ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆಯಾ ಅಲ್ಲಿ
ಫುಲ್ ಐಸ್ಬರ್ಗ್ ಆಗ್ಬಿಡುತ್ತೆ ಲೇಕ್ ಫುಲ್ಲು. ಇಷ್ಟೊತ್ತವರೆಗೂ ವಿಸಿಬಿಲಿಟಿ ಇತ್ತು ಆ್ಯಕ್ಚುಲಿ. ಈಗ ನೋಡ್ತಾ ಇದ್ದೀರಲ್ಲ ಫುಲ್ಲು ಫಾಗ್ ತುಂಬ್ಕೊಬಿಡ್ತು, ವೆಹಿಕಲ್ಸೇ ಕಾಣಿಸ್ತಲ್ಲ. ಇನ್ನೊಂದು ಸ್ವಲ್ಪ ದೂರ ನಮ್ಮದು ಹೋಟೆಲ್ ಸಿಗುತ್ತೆ. ಬೆಳಗ್ಗೆನೇ ಊಟ ಆರ್ಡ್ರ್ ಮಾಡ್ಬಿಟ್ಟು ಬಂದಿದ್ದು ಅಲ್ಲಿ. ಸೊ ಹೋಗಿ ಆರಾಮಾಗಿ ಬಿಸಿ ನೀರು ಕುಡ್ದು ಊಟ ಮಾಡ್ಕೊಬರೋಣ. ಒಳಗಡೆ ಹೋಗಿ ಒಳ್ಳೆ ಊಟ ಮಾಡೋಣ. ಈಗ ಬಿಸಿ ಬಿಸಿ ನೀರು ಕುಡಿಬೇಕು, ಫಸ್ಟು ಬಿಸಿನೀರು. ನನ್ನ ಊಟ ಬಂತು ಈಗ. ಸೊ ಬಿಸಿ ಬಿಸಿ ಇದೆ ಊಟ. ಬನ್ನಿಲಿ ಹತ್ರಕ್ಕೆ ಸ್ವಲ್ಪ. ಇದು ಚಿಕನ್ನು, ಇದು ಸೊಪ್ಪಿನ ಪಲ್ಯ, ಮೊಸರು ಬಜ್ಜಿ, ದಾಲು, ಇದು ಆಲೂಗೆಡ್ಡೆಲಿ ಮಾಡಿರೋದು, ಇದು ಹಪ್ಪಳ. ಗೊತ್ತಲ್ಲ ಏನು ಗೊತ್ತಾ, ಈ ಥರ ಬಿಸಿ ಬಿಸಿ ಊಟ ಮಾಡಬೇಕು. ಯಾಕೆಂದರೆ ಫ್ರೀಸ್ ಆಗ್ಬಿಡುತ್ತೆ ಕೈಯಲ್ಲಿ. ಆಲ್ರೆಡಿ ನಾವು ಅವ್ರಿಗೆ ಮೊದಲೇ ಹೇಳ್ಬಿಟ್ಟು ಹೋಗಿದ್ವಿ ಏನಂತ, ಬಿಸಿ ಬಿಸಿ ಇರಬೇಕು ಗರಂ ಅಂತ. ಅದ್ಭುತವಾಗಿದೆ ದಾಲ್ ಮಾತ್ರ. ಚಿಕನ್ ಟೇಸ್ಟ್ ಮಾಡ್ತೀನಿ ಈಗ. ಚಳಿ ಸಿಕ್ಕಾಬಳೆ, ಭಯಂಕರ ಚಳಿ, ತಡೆಯೋಕ್ಕೆ ಆಯ್ತಲ್ಲ. ಹಾಂ, ಈ ಥರ ಬಿಸಿಯಾಗಿರೋ ಊಟ ಮಾಡಿದ್ರೆ ಸ್ವಲ್ಪ ಬಾಡಿ ಹೀಟ್ ಆಗುತ್ತೆ. ಸೊ ನಾವು ಆವಾಗ ಚಳಿನ ತಡ್ಕೊಬೋದು. ಸಖತ್ತಾಗಿದೆ ಊಟದ ಟೇಸ್ಟ್ ಮಾತ್ರ, ಅದ್ಭುತವಾಗಿದೆ. ನಾವು ಇಲ್ಲಿ ಊಟ ಮಾಡ್ತಾ ಇರೋದಾಗ್ತೀವಿ. ಕೆಳಗಡೆ ಹೋಗಿ ಗ್ಯಾಂಗ್ಟಾಕ್ ಸಿಟಿಲಿ ತಿಂದರೂ ಈ ಥರ ಊಟ ಸಿಗ್ತಾ ಇರಲ್ಲ. ಸೊ ಊಟ ಮಾಡ್ಕೊಂಡು ಈಗ ಕೆಳಗಡೆ ಹೋಟ್ಲಿಗೆ ಹೋಗ್ಬಿಡೋದು ಅಷ್ಟೇ ಕೆಲಸ. ನಮ್ಮ ಹೋಟೆಲ್ಗೆ ಬಂದ್ವಿ ಅಂದರೆ 4 ಗಂಟೆ 26 ನಿಮಿಷ. ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋಂಥ ಒಂದು ಪ್ಲೇಸ್ನ ನೋಡ್ಕೊಬಂದೆ. ಲೈಫಲ್ಲಿ ಮರೆಯೋಕ್ಕೆ ಆಗದಿರೋಂಥ ಒಂದು ಜಾಗನ ಆರಾಮಾಗಿ ಹೋಗಿ 2 hours ರೆಸ್ಟ್ ಮಾಡ್ಬಿಡ್ತೀನಿ. ಬೈ, ರೂಮ್ ವಿಲ್ ಕಂಟಿನ್ಯೂ. ಓಕೆ, ಮಾರ್ನಿಂಗ್ ವಿಲ್ ಚೆಕ್ಔಟ್. ರೂಮ್ ಒಳಗೆ ಬಂದು 1 hour ಆರಾಮಾಗಿ ಮಲಗಿದ್ದೆ. ಈಗ ಫ್ರೆಶ್ ಆಗಿ ಹೋಗಿ ಬಿಸಿನೀರಲ್ಲಿ ಮುಖ ತೊಳ್ಕೊಬಂದೆ. ಸೊ ಟೈಮ್ ಬಂದು ಈಗ 6 ಗಂಟೆ 35 ನಿಮಿಷ. ಸೊ ಏನು ಮಾಡೋದು ಅಂತ ಒಂದು ಪ್ಲ್ಯಾನ್ ರೆಡಿ ಮಾಡಿದ್ದು ಆ್ಯಕ್ಚುಲಿ ಬೆಳಗ್ಗೆ. ಅಂದರೆ ಗ್ಯಾಂಗ್ಟಾಕ್ ಸಿಟಿಲಿ ಒಂದು MG ರೋಡ್ ಅಂತ ಇದೆ. ಸೊ ಬ್ಯೂಟಿಫುಲ್ ಆಗಿರೋಂಥ ಒಂದು MG ರೋಡ್ಗೆ ಹೋಗಿ ವಿಸಿಟ್ ಮಾಡ್ಕೊಬರೋಣ ಅಂತ. ವೆಲ್ಕಮ್ ಟು ಲಾಲ್ ಬಜಾರ್ MG ರೋಡು. ಈ ಥರ ಇದೆ ನೋಡಿ ಅಪ್ಪ MG ರೋಡು. ಇಲ್ಲಿದ್ದು ಚೆನ್ನಾಗಿದೆ ಅಲ್ಲ ಸರ್? ಅಲ್ಲ, ಒಂಥರ ಏನೋ ಸೈಕ್ ಆಗಿದೆ. ನನಗೇನೋ ಅಂತ ಅನಿಸ್ತಾಯಿದೆ ಗೊತ್ತಾ, ಯಾವುದೋ ಥೈಲ್ಯಾಂಡ್ಗೋ ಬ್ಯಾಂಕಾಕೋ ಬಂದಿದ್ದೀವಿ ಅಂತ ಅನಿಸ್ತಾಯಿದೆ. ಸೊ ಆ ಒಂದು ಫೀಲ್ ಜನರೇಟ್ ಆಗ್ತಾಯಿದೆ ಈಗ ಇಲ್ಲಿ. ಈ ರೋಡಲ್ಲಿ ಯಾವುದೇ ವೆಹಿಕಲ್ಸ್ಗಳು ಓಡಾಡೋಂಗಿಲ್ಲ, ಹಾಗಾಗಿ ಇದು ಶಾಂತವಾಗಿರುತ್ತೆ. ನೀವು ನೋಡ್ಬೋದು, ನೆಲಕ್ಕೆ ಡಾಂಬರ್ ಹಾಕಿಲ್ಲ, ಫುಲ್ ಟೈಲ್ಸ್ಗಳು ಮಾಡಿಬಿಡೋರು ಇದನ್ನು. ಅದೇ ಮಾಮೂಲಿ ಶಾಪಿಂಗ್ ಮಾಲ್ ರೋಡ್ಗಳ ಥರ. ಸ್ವೀಟ್ಸು, ಬೇಕರಿದು, ಫುಡ್ಡು, ಬಟ್ಟೆ. ಬೆಳಿಗ್ಗೆ ಎಲ್ಲ ಯಾರ್ಯಾರು ನಾಥೋಲಾ ಪಾಸ್ಗೆ ಹೋಗಿದ್ರು, ಬಾಬಾ ಮಂದಿರ್ಗೆ ಹೋಗಿದ್ರು, ಆಯಿತಾ, ಲೇಕ್ ಹೋಗಿದ್ರು, ಅವರೆಲ್ಲ ಇಲ್ಲಿ ಬರ್ತಾರೆ. ಇಲ್ಲಿ ನೋಡ್ಬೋದು ಈ ಥರ ಒಂದು ಕಾಮಾಗಿ, ನೋ ಮ್ಯೂಸಿಕ್, ಆರಾಮಾಗಿ ಈ ವಾಕಿಂಗ್ ಸ್ಟ್ರೀಟಲ್ಲಿ ಓಡಾಡ್ಕೊಂಡು ನೋಡಿ. ಒಂದು ಪ್ಲೇಸಲ್ಲಿ ಫೋಟೋ ವೀಡಿಯೋ ತಗೋತಾರೆ, ಸೆಲ್ಫಿ ಪಾಯಿಂಟ್ ಅಂತ ಸುಮಾರು ಕಡೆ ಮಾಡಿದ್ದಾರೆ. ಆಮೇಲೆ ಬೇಕು ಅಂದರೆ ನೀನು ಆರಾಮಾಗಿ ಕುತ್ಕೋಬೋದು. ಇಲ್ಲೇ ಚೇರ್ಗಳು ಹಾಕಿರ್ತಾರೆ. ಮಹಾತ್ಮ ಗಾಂಧಿಯವ್ರದ್ದು ವಿಗ್ರಹ ಇದು. ಅಂದರೆ ಈ ಒಂದು ರೋಡ್ಗೆ ಅವ್ರ ಹೆಸರು ಇಟ್ಟಿದ್ದಾರೆ. ನೀವು ನೋಡ್ಬೋದು ಈ ರೋಡಲ್ಲಿ ಒಂದೇ ಒಂದು ಕಸ ಆಗಲಿ, ಒಂದೇ ಒಂದು ಬಾಟ್ಲಾಗಲಿ, ಒಂದೇ ಒಂದು ಕವರ್ ಪೀಸ್ ಆಗಲಿ ಎಲ್ಲೂ ಇಲ್ಲ. ನನಗೆ ನಿಜವಾಗ್ಲೂ ನಾನು ಇಂಡಿಯಾದಲ್ಲಿ ಇಲ್ಲಿದ್ದೀನಿ ಅಂತ ಅನಿಸ್ಬಿಡ್ತೈತೆ. ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ಯಾಂಗ್ಟಾಕಲ್ಲಿ ಸ್ವಲ್ಪ ಈಗ ಚಳಿ ಅಂತ ಅನಿಸ್ತೈತೆ. ಸೊ 9 ಗಂಟೆ ಹತ್ತಿರ ಬಂತು. ಇಲ್ಲೆಲ್ಲ ಕ್ಲೋಸ್ ಆಗ್ತಾಯಿದೆ ಶಾಪ್ಗಳೆಲ್ಲ. ಸೊ ನಾವು ಹಂಗಾಗಿ ನಾವೇನು ಬಂದಿದ್ವಿ ಇವತ್ತು ಸಿಕ್ಕಿಮ್ಗೆ ನೆನ್ನೆ ರಾತ್ರಿ. ಸೊ ಇವತ್ತು 2ನೇ ದಿನ ರಾತ್ರಿ ಆ್ಯಕ್ಚುಲಿ ಇವತ್ತು ಸ್ಟೇ ಆಯ್ತಾ ಇರೋದು ಇಲ್ಲಿ. ಇಲ್ಲಿಂದ ಈಗ ನಾವು ಪ್ಲ್ಯಾನ್ ಮಾಡಬೇಕು ನಾಳೆ ಬೆಳಗ್ಗೆ ಹೋಗಿ. ಸೊ ಹಾಗಾಗಿ ನಾನು ವಾಪಸ್ ರೂಮ್ ಹತ್ರ ಹೋಗ್ತಾಯಿದ್ದೀನಿ. ಇಲ್ಲೇ ಒಂದು ಹೋಟೆಲಲ್ಲಿ ಊಟ ಮಾಡಿ ಆರಾಮಾಗಿ ಹೋಗಿ ರೂಮಲ್ಲಿ ಆರಾಮಾಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೂಪರಾಗಿತ್ತು ಈ ಒಂದು ಸಿಕ್ಕಿಮಿಗೆ ಬಂದಿದ್ದು ಗ್ಯಾಂಗ್ಟಾಕ್ ರಾಜಧಾನಿಗೆ. ಸೊ ನಾಥೋಲಾ ಪಾಸ್ ಎಲ್ಲ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಒಳ್ಳೆ ಮೆಮೊರೀಸ್ನ ಕ್ಯಾರಿ ಮಾಡಿದ್ದೀನಿ. ನೀವು ಕೂಡ ನೋಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಹಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆರಾಮಾಗಿ ಹೋಗಿ ರೂಮಲ್ಲಿ ಮಲ್ಕೊಳ್ತೀನಿ. ಸೊ ಬೆಳಗ್ಗೆ ಸಿಗೋಣ. ಎಲ್ಲರಿಗೂ ಗುಡ್ ನೈಟ್, ಬಾಯ್.